ये नकली पुलिस है। गुड, मैं हेल्प यू ऑफिसर? थैंक यू। आई वांट टू मीट योर सीनियर ऑफिसर। श्योर। ಅರ್ಜುನ್, ಈ ಬ್ಯಾಗಲ್ಲಿ ದುಡ್ಡು, ಪಾಸ್ಪೋರ್ಟ್, ನಿನಗೆ ಬೇಕಾಗಿರೋದೆಲ್ಲ ಇದೆ. ಅಣ್ಣ, ಏನ್ ಹೇಳ್ತಾ ಇದೀಯಾ? ಅಣ್ಣ, ನಿನ್ನೆ ಕೇಳ್ತಾ ಇರೋದು. ಅರ್ಜುನ್, ನಿಮ್ಮೇಲೆ ನಾನು ಪ್ರಾಣ ಇಟ್ಕೊಂಡಿದ್ದೀನಿ. ನಿಂಗೇನಾದ್ರು ಹೆಚ್ಚು ಕಡಿಮೆ ಮಾತ್ರ ನಾನು ಸಹಿಸಲ್ಲ. ನೋಡು, ಇದನ್ನೆಲ್ಲ ನಾನು ನೋಡ್ಕೊಂತೀನಿ. ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಮೊದಲು ನೀನು ಹೊರಟು ಗೋ. ಅಣ್ಣ, ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಈ ಜಗತ್ನಲ್ಲಿ ನನಗೆ ಅಂತ ಇರೋನು ನೀನೊಬ್ನೇ. ಈ ತಮ್ಮ ಯಾವತ್ತೂ ಸಂತೋಷವಾಗಿರ್ಬೇಕು. ಅವನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನನ್ನ ಹೃದಯನೇ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದ್ದಿದ್ದ ನೀನು ಇವತ್ತಿದ್ದಕ್ಕಿದ್ದ ಹಾಗೆ ನನ್ನನ್ನು ಬಿಟ್ಟು ಹೋಗಂತಿದ್ಯಲ್ಲ, ಯಾಕಣ್ಣ? ಅಷ್ಟು ಬೇಗ ನಾನು ನಿನಗೆ ಭಾರ ಆಗ್ಬಿಟ್ನಾ? ನನ್ನ ಪ್ರಾಣ ಹೋದ್ರೂ ಸರಿ, ನಾನು ನಿನ್ ಬಿಟ್ಟು ಹೋಗಲ್ಲ. ಹೋಗು. ಐ ವಾಂಟ್ ಟಾಲರೇಟ್ ಯುವರ್ ಡೆತ್. ನಿನ್ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ನನ್ ಕೈ ಸಹಿಸೋಕಾಲ. ನಾವು ನಿನ್ಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಪ್ರಪಂಚನೇ ಸಮಾಧಿ ಮಾಡ್ಬಿಡ್ತೀನಿ. ನನಗೆ ಗೊತ್ತಣ್ಣ, ನನಗೆ ಗೊತ್ತು. ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ. ಇದ್ದಕ್ಕಿದ್ದ ಹಾಗೆ ನಿನ್ನ ಬಿಟ್ಟು ಹೋಗು ಅಂದ್ರೆ ಹಾಗಣ್ಣ ಹೋಗ್ಲಿ? ಅರ್ಜುನ್, ಕ್ರೈಮ್ ಅನ್ನೋದು ಒನ್ ವೇ ಟ್ರಾಫಿಕ್ ಅಂತ ಮರಿಬೇಡ. ಅದರಲ್ಲಿ ಒಂದು ಸಲ ಕಾಲಕ್ಕೆ ಮನುಷ್ಯ ಮತ್ತೆ ವಾಪಸ್ ಬರಕ್ಕಾಗೋದಿಲ್ಲ. ಎಸ್, ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ದ ಟ್ರೂತ್. ನಾನು ನಿನ್ನ ಒಳ್ಳೇದು ಕೇಳ್ತಾ ಇರೋದು. ಮೊದಲೇ ಇಲ್ಲಿಂದ ಹೊರಟು ಗೆಟ್ ಔಟ್. ಅಣ್ಣ, ಸಾವು ಅಂತ ಬರ್ತಿದ್ರೆ ಆ ದೇವರೇ ಬಂದ್ರು ಅದನ್ನ ತಪ್ಸಕ್ಕಾಗಲ್ಲ. ನನಗೆ ಅಂತ ನೀನು, ನಿನಗೆ ಅಂತ ನಾನು. ನಮ್ಮ ದೃಷ್ಟಿಲಿ ಇಷ್ಟೇ ನನ್ನ ಪ್ರಪಂಚ. ಅರ್ಜುನ್, ನೀನ್ ಹೇಳ್ತಾರ ಈ ಪ್ರಪಂಚ ನಿನ್ಗಿಂತ ಮೊದಲು ನಾನು ನೋಡಿದ್ದೀನಿ. ಸಾವಲ್ಲೂ ಅಷ್ಟೇ. ನೋಡು, ನಿನ್ನಿಂದ ನಾನು ಪಟ ಕಲಿಬೇಕಲ್ಲ. ಸಾವು ಅನ್ನೋದು ಬಂದ್ರೆ ನನ್ ಬಂತು ಹೊಟ್ಟೋಗು. ನಿನಗೆ ನಿನ್ನ ಅಣ್ಣ ಬದುಕಿರ್ಬೇಕು ಅನ್ನೋ ಆಸೆ ಇದ್ರೆ ಮೊದಲೇ ನಿಂತು ಹೊಟ್ಟೋಗು. ಅಣ್ಣ, ಕರ್ನಾಟಕದ ಹಣೆ ಬರಹ ಬರೆಯೋಕೆ ನೀನ್ ಯಾರು? ನಿನ್ನಂತವರ ಹಣೆ ಬರಹ ಬರೆಯೋಕೆ ಕರ್ನಾಟಕದಲ್ಲಿ ಒಬ್ಬೊಬ್ಬನು ಇದ್ದಾನೆ ಅನ್ನೋದಕ್ಕೆ ಈ ದೇವಾನೇ ಸಾಕ್ಷಿ. ನಿನ್ ರೆಬಲ್ ವಾಯ್ಸ್ ನಾನು ಬರೀ ಫೋನಲ್ಲಿ ಕೇಳಿಸ್ಕೊಳ್ತಿದ್ದೆ. ಕೊನೆಗೂ ನೀನು ಈ ಭಗವಾನ್ ಕ್ರಾಸ್ ಮಾಡ್ತಿದ್ದಲ್ಲ. ಸ್ವಲ್ಪ ನಿನ್ ಲುಕ್ಕನ್ನ ಆ ಕಡೆ ಶಿಫ್ಟ್ ಮಾಡ್ತೀಯ? ನಾನ್ ನೋಡೋದ್ಕಿಂತ ನೀನ್ ನೋಡೋದು ಒಳ್ಳೇದಂತ ನನ್ಗೆ ಅನ್ಸುತ್ತೆ. ಲುಕ್,
Shoot! 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 Oh! Oh! Don't move. No! ಅಣ್ಣ ಅಣ್ಣ ಪ್ರಿಯಾ ಅವ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ಅಣ್ಣ. ನಿಮ್ ಅಣ್ಣನಿಗೋಸ್ಕರನೇ ನಾನು ಕಾಯ್ತಾ ಇದ್ದಿದ್ದು. ಈಗ ನಿಮ್ಮ ಅಣ್ಣನ ಬಗ್ಗೆ ಕನಿಕರ ತೋರಿಸ್ತಾ ಇದೆಯಲ್ಲ, ಆಗ ನಿಮ್ಮಗಳ ಕೆಟ್ಟ ದೃಷ್ಟಿ ಬಿದ್ದು ನಾನು ನನ್ನ ತಂದೆನ ಕಳ್ಕೊಂಡಾಗ ಅದೆಷ್ಟು ಸಂಕಟ ಪಟ್ಟಿರ್ಬೇಕು ಯೋಚನೆ ಮಾಡಿದ್ಯಾ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಎನ್ಕ್ವೈರಿ ಕಮಿಷನರ್ನ ನಿಮ್ಮ ಸ್ವಾರ್ಥಕ್ಕೆ ಬಲಿ ತಗೊಂಡ್ರಲ್ಲ, ಅವರು ಬೇರೆ ಯಾರು ಅಲ್ಲ, ನನ್ನ ತಂದೆ. ನಿಮ್ಮಣ್ಣನ ಬಗ್ಗೆ ಇಷ್ಟೊಂದು ಪ್ರೀತಿ ತೋರ್ಸ ನೀನು, ಅವ್ರಿಗೂ ನಿಮ್ಮ ಹಾಗೆ ಅಣ್ಣ ತಮ್ಮಂದಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅವ್ರಿಗೂ ನಿಮ್ಮ ಹಾಗೆ ಪ್ರೀತಿ ಇರುತ್ತೆ ಅಂತ ಅವರ ರಕ್ತ ಹೀರೋವಾಗ ಒಂದು ಸಲನಾದ್ರೂ ಯೋಚನೆ ಮಾಡಿದ್ಯಾ? ಅವತ್ತು ನೀವು ನಮ್ಮ ತಂದೆನ ಕೊಂದಿದ್ದು ಮೋಸ್ತಿನ ತಾನೆ. ಇವತ್ತು ನಿಮ್ ಪಾಪದ ಕೂಡ ತುಂಬಿದೆ. ಇನ್ ನಿಮ್ಗೆ ಹುಡುಗಿರೋದು ಸಾವೊಂದೇ. ಅಣ್ಣ ಅಣ್ಣ ಅವಳ ಬಿಟ್ಬಿಡಣ್ಣ. ನಮ್ ಜೀವನದಲ್ಲಿ ಬರೀ ಶತ್ರುಗಳನ್ನೇ ಸಂಪಾದನೆ ಮಾಡಿದ ಹೊರತು ಒಂದೇ ಒಂದು ಒಳ್ಳೆ ಕೆಲಸ ಮಾಡ್ಲಿಲ್ಲ. ಈ ಜಗತ್ತಲ್ಲಿ ಸೋಲಿಲ್ಲದೆ ಬದುಕ್ತಿದ್ ನಮ್ಮನ್ನ ಆ ದೇವರು ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟ. ನೀನ್ ಸತ್ರೆ ನಾನ್ ಅಳ್ತೀನಿ, ನಾನ್ ಸತ್ರೆ ನೀನ್ ಅಳ್ತೀಯ. ಆದ್ರೆ ನಾವಿಬ್ರು ಸತ್ರೆ ಯಾರು ಅಳೋದಿಲ್ಲ ಅಣ್ಣ. ಅಣ್ಣ ನೀನೇ ಹೇಳ್ತಿದ್ದೆ, ಕ್ರೈಮ್ ಅನ್ನೋದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ, ಅದರಲ್ಲಿ ಒಂದ್ಸಲಿ ಹೋದ್ರೆ ಮತ್ತೆ ಬರಕ್ಕಾಗಲ್ಲ ಅಂತ. ಪ್ರೀತಿನ ದೂರ ಮಾಡ್ಕೊಂಡು ಬದುಕೋ ಈ ಕೆಟ್ಟ ತಂದೆ ನಮ್ಗೆ ಯಾಕಣ್ಣ ಬೇಕು? ಅದನ್ನ ಬಿಟ್ಬಿಡ್ತೀನಿ ಅಂತ ನನಗೆ ಮಾತು ಕೊಡಣ್ಣ. ಅಣ್ಣ ಅಣ್ಣ. For more updates, like, comment, subscribe to our channel.